ತುಮಕೂರು ಜಿಲ್ಲೆ ಕೊರಟಗೆರೆ ಪಟ್ಟಣದಲ್ಲಿ ತುಮಕೂರು ಜಿಲ್ಲಾ ಪೊಲೀಸ್, ಕೊರಟಗೆರೆ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ವತಿಯಿಂದ ನಶೆ ಮುಕ್ತ ಕರ್ನಾಟಕ ಅಭಿಯಾನದ ಅಂಗವಾಗಿ ಮಾದಕ ವಸ್ತುಗಳ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಎನ್ನುವ ಅಭಿಯಾನದಲ್ಲಿ ಮಾದಕ ವಸ್ತುಗಳ ಬಳಕೆ ಯುವ ಪೀಳಿಗೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂಬ ವಿಷಯವಾಗಿ ಶಾಲಾ ಕಾಲೇಜು ಮಕ್ಕಳಿಗೆ ಜಾಗೃತಿ ಮೂಡಿಸಲಾಯಿತು. ಎನ್ನುವ ಸಂದರ್ಭದಲ್ಲಿ ಮಧುಗಿರಿ ವಿಭಾಗದ ಡಿವೈಎಸ್ಪಿ, ಕಾರ್ಯನಿರ್ವಹಣಾಧಿಕಾರಿಗಳು, ತಹಶೀಲ್ದಾರ್, ತಾಲೂಕು ಆರೋಗ್ಯಾಧಿಕಾರಿಗಳು, ತಾಲೂಕು ಯೋಜನಾಧಿಕಾರಿಗಳು, ವೃತ್ತ ಪೊಲೀಸ್ ನಿರೀಕ್ಷಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು. ಈಗ ಡ್ರಗ್ಸ್ ಅಂದರೆ ನಾವು ಮೇಜರ್ ಯಾವುದಕ್ಕೆ ಕಾನ್ಸಂಟ್ರೇಟ್ ಮಾಡೋದಂದರೆ ಈ ಕೆಲವು ಡ್ರಗ್ಸ್ ಇದೆ, ಡಿಪ್ರೆಷನ್ಸ್ ಅಂತಿದೆ, ಮತ್ತು ನಿಮ್ಮ ಮೂಡನ್ನ ಫುಲ್ ಕಂಟ್ರೋಲ್ ಮಾಡೋದು. ಕೆಲವು ಇದೆ ಸ್ಟಿಮ್ಯುಲೆಂಟ್ಸ್ ಅಂತ ಇದೆ, ಕೆಲವು ಜಾಸ್ತಿ ಮಾಡೋದು, ನಿಮ್ಮನ್ನ ಎಕ್ಸೈಟ್ ಮಾಡೋದು. ಆಮೇಲೆ ಕೆಲವು ಅಲೋಸಿನೇಷನ್ಸ್ ಅಂತಿದೆ, ಅಂದರೆ ನಿಮ್ಮನ್ನ ಮತ್ತೆ ಬರೆಸುವಂಥ ವಿಚಾರಗಳು. ಈ ಥರ ನಾವು ನೆಗೆಟಿವ್ ಮಾಡ್ಕೊಂಡು ಅವ್ರನ್ನ ನಮಗೆ ಕಾನೂನಲ್ಲಿ ಒಂದು 1985 ಒಂದು NDPS ಅಂತ ಒಂದು ಆ್ಯಕ್ಟೇ ಬಂದಿದೆ. ಭಾರತ ಸರ್ಕಾರ ಒಂದು NDPS ಆ್ಯಕ್ಟ್ ಅಂತೇಳಿ ಒಂದು ಜಾರಿ ಮಾಡಿ ಅದರಲ್ಲಿ ಯಾವ ಡ್ರಗ್ಸು ನಾವು ನಿಷೇಧ ಮಾಡಲಾಗಿದೆ, ಯಾವುದನ್ನು ನೀವು ಸೇಲ್ ಮಾಡಬಾರ್ದು, ನೀವು NDPS ನೀವು ಕೆಟ್ಟ ಡ್ರಗ್ಸ್ ಅಂತೇಳಿ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಒಂದು ಕಾನೂನು ಮಾಡಿ, ಆ ಕಾನೂನಲ್ಲಿ ಪೊಲೀಸರ ಕೆಲಸ ಏನು, ಯಾವ ಥರದ ಶಿಕ್ಷೆ ಇದೆ. ಫಾರ್ ಎಕ್ಸಾಂಪಲ್ NDPS ಅಲ್ಲಿ ಅದು ಬೇರೆ ಇಲ್ಲಿರೋಂಥ ಒಂದು ಶಿಕ್ಷೆ, ಯಾರು ಕೂಡ ಬೇರೆ ಆಗೋದೇ ಇಲ್ಲ. ಮಿನಿಮಮ್ 10 ವರ್ಷದಿಂದ 20 ವರ್ಷ ಪನಿಷ್ಮೆಂಟ್ ಆಗುವಂಥದ್ದು NDPS. ಸೊ ಈ ಥರ ಕಾನೂನುಗಳನ್ನು ತಗೊಂಡಿದ್ದಾರೆ. ಮಾತಾಡಬಹುದು, ಇನ್ನೊಬ್ಬರ ಮೇಲೆ ಬಲಾತ್ಕಾರ ಮಾಡಬಹುದು. ಈ ರೀತಿಯಾಗಿ ದೇಶದಲ್ಲಿ ಕ್ರೈಮ್ಸ್ ಹೆಚ್ಚಾಗೋದಕ್ಕೆ ಕಾರಣ ಕೂಡ ಡ್ರಗ್ಸ್ ಆಗಿದೆ. ಅಷ್ಟೇ ಇಲ್ಲ, ಸುಮಾರು 292 ಮಿಲಿಯನ್ ಜನರು ಈ ಡ್ರಗ್ಸ್ಗೆ ಒಳಗಾಗಿ 75% ಜನರನ್ನು ಬಿಡಬೇಕಂತೂ ಕೂಡ ಬಿಡಕ್ಕಾಗ್ತಾ ಇಲ್ಲ ಡ್ರಗ್ಸ್ನ. ಅಂತ ಒಂದು ಕೂಪದ ಸುಳಿಯಲ್ಲಿ ಸಿಕ್ಕಿಕೊಂಡು ಸಾಯ್ತಾ ಇದ್ದಾರೆ. ಅದೇ ಡ್ರಗ್ಸ್ನ ಒಂದು ವ್ಯಾಪಕ ಮಾಫಿಯಾ ಅಂತ ಹೇಳ್ಬೋದು. 11 ಜನರಲ್ಲಿ ಒಬ್ಬ ಗಂಡಸಿಗೆ ಮಾತ್ರ ಡ್ರಗ್ಸ್ ಟ್ರೀಟ್ಮೆಂಟ್, ಡ್ರಗ್ಸಿನ ಡಿಸಾರ್ಡರ್ ಟ್ರೀಟ್ಮೆಂಟ್ ಕೊಡಕ್ಕಾಗ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ಅದು ಕೂಡ ನಾವು ಏನ್ ಮಾಡ್ತಾರೆ, ನನಗೇನು ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಹಾಗೆ ಅವ್ರು ಹೋಗಿ ಮತ್ತೆ ಡ್ರಗ್ಸ್ಗೆ ಹೋಗಿ ಸಾಯ್ತಾ ಇದ್ದಾರೆ. 18 ಹೆಣ್ಮಕ್ಳಲ್ಲಿ ಒಬ್ಬ ಹೆಣ್ಮಕ್ಳು ಡ್ರಗ್ಸಿನ ಟ್ರೀಟ್ಮೆಂಟ್ಗೆ ಹೋಗುತ್ತೆ, ಮತ್ತೆ ನನಗೆ ಅದು ಆ ಟ್ರೀಟ್ಮೆಂಟ್ ಹೊಂದ್ಕೊಳ್ಳುತ್ತಿಲ್ಲ, ಹೊಂದಕ್ಕೆ ಆಗ್ತಿಲ್ಲ ಅಂತೇಳಿ ಆ ಡ್ರಗ್ಸ್ ಟ್ರೀಟ್ಮೆಂಟ್ ಬಿಟ್ಟು ಮತ್ತೆ ಅದೇ ರೂಪದಲ್ಲಿ ಹೋಗಿ ಸಾಯ್ತಾ ಇದ್ದಾರೆ. ಇವಿಷ್ಟನ್ನು ಸೇರಿಸ್ಬಿಟ್ಟು ನಮಗೆ ಕೈಗೆ ಬೇಡಿಯನ್ನು ಹಾಕಿದ್ದಾರೆ. ಇದೆಲ್ಲ ನೀವು ನೋಡಿರ್ಬೋದು. ಯಾರಾದರೂ ಸಮಾಜದಲ್ಲಿ ವ್ಯಸನಕ್ಕೆ ಒಳಪಟ್ಟರೆ ಕಾನೂನಲ್ಲಿ ಅದಕ್ಕೆ ಕಠಿಣವಾದಂಥ ಶಿಕ್ಷೆ ಖಂಡಿತ ಇದೆ. ಇಲ್ಲಿ ನಾವು ನೆನಪಿಟ್ಕೋಬೇಕು, ಕಾನೂನಲ್ಲಿ ವ್ಯಸನದಿಂದ ನಮಗೆ ಖಂಡಿತವಾಗ್ಲೂ ಶಿಕ್ಷೆ ಸಿಗುತ್ತೆ. ಯಾವ ರೀತಿ ಅಂದರೆ ಕೈಗೆ ಬೇಡಿಯನ್ನು ಹಾಕಿಸುವಂತೆ ನಾವು ನಮ್ಮನ್ನ ಬಂಧನದಲ್ಲಿ ಇರ್ತಾರೆ, ನಾನು ತಗೊಂಡೋಗಿ ಜೈಲಿಗೆ ಹಾಕ್ತಾರೆ. ಆದರೆ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, 2 ರೀತಿಯ ಬಂಧನಕ್ಕೆ ನಾವು ಒಳಪಡ್ತೀವಿ. ಒಂದು, ದೈಹಿಕವಾಗಿ ನಮ್ಮನ್ನು ತಗೊಂಡೋಗ್ಬಿಟ್ಟು ಜೈಲಿಗೆ ಹಾಕ್ತಾರೆ. 2ನೇದು, ವ್ಯಸನ ನಮ್ಮನ್ನು ಮಾನಸಿಕವಾಗಿ ಬಂಧನಕ್ಕೆ ಇಡುತ್ತೆ. ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಉನ್ನತ ಆಲೋಚನೆಗಳು ಬರೋದೇ ಇಲ್ಲ. ಒಂದು ಮಾತು ಹೇಳ್ತಾರೆ, ಪ್ರತಿ ಕ್ಷಣ ನಾವು ಉನ್ನತ ಆಲೋಚನೆಗಳಿಂದ ನಮ್ಮನ್ನು ನಾವು ಹುಲಿಯಾಗಿಸಿಕೊಳ್ಳಿಲ್ಲ ಅಂತ ಅಂದ್ರೆ ನಾವು
ನೀವು